ಸೊ ಗೈಸ್ ಗುಡ್ ಮಾರ್ನಿಂಗ್. ಬೆಳಿಗ್ಗೆ 6 ಗಂಟೆ 6:15 ಏನೋ ಆಗಿದೆ. ಸೊ ಈಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಗೈಸ್. ಡ್ಯೂಟಿಗೆ ಹೋಗಿ ಸಿಗ್ತೇನೆ. ಸೊ ಬೆಳಿಗ್ಗೆ ಬೇಗ ಇರ್ತದಲ್ಲ, ಬೇಗ ಡ್ಯೂಟಿಗೆ ಹೋಗ್ಬೇಕು. ಡೈಲಿ ವೀಡಿಯೋ ಮಾಡ್ತಾಯಿರಲಿಲ್ಲ, ಸೊ ಇನ್ಮೇಲೆ ಡೈಲಿ ವೀಡಿಯೋ ಮಾಡ್ತೀನಿ. ಸೊ ಹೊರಡುವ ಗೈಸ್ ಡ್ಯೂಟಿಗೆ. ಸೊ ಗೈಸ್ ಇದು ನೋಡ್ಬೋದು, ಇದು ನಮ್ಮ ಕಿಚನ್ನು. ಸೊ ನಾನು ಈಗ ಬಂದಿದ್ದಷ್ಟೇ. ಸೊ ನಾನು ನಿಮಗೆ ಮಧ್ಯಾಹ್ನ 1:15 ಸಿಗ್ತೇನೆ ಗೈಸ್. ಈಗ ಅಡುಗೆಲ್ಲ ಮಾಡಬೇಕು. ಅಡುಗೆಲ್ಲ ಮಾಡಿ ಆದಮೇಲೆ 1:15 ಸಿಗ್ತೇನೆ ನಾನು ನಿಮಗೆ. ಓಕೆ ಗೈಸ್, ಬಾಯ್. ಸೊ ಗೈಸ್ ಈಗಷ್ಟೇ ರೂಮಿಗೆ ಬಂದೆ. 1:15 ಆಗಿದೆ ಟೈಮು. ನಮ್ಮ ಹೋಟ್ಲಿಂದನೇ ತೊಗೊಂಬಂದೆ. ಇದು ಪಪ್ಸ್ ಮಾತ್ರ ಬೇರೆ ಕಡೆ ತಂದಿದ್ದು. ಮೂಲಂಗಿ ಪಲ್ಯ, 3 ಚಪಾತಿ ಗೈಸ್. ಇವತ್ತಿನ ಸ್ಪೆಷಲ್ ಮಧ್ಯಾಹ್ನದ ಊಟ. ಸೊ ಗಣೇಶನೂ ಇಲ್ಲೇ ಇದ್ದಾನೆ, ಒಳಗಡೆ ಹೊರಗೆ ಮೊಬೈಲ್ ನೋಡ್ತಾ ಇದ್ದಾನೆ. ಗಣೇಶನ ಸಹ ಬಂದಿದ್ದಾನೆ. ನೋಡುವ ಇವತ್ತಿನ ಕಾರ್ಯಕ್ರಮ ಏನಂತ. ಇವತ್ತಿನ ಸಮಾಚಾರ ನೋಡೋಣ. ಮತ್ತೆ ಆದರೆ ಸುಗ್ಗಿ ಹೋಗ್ತೇನೆ. ಅದಾದಮೇಲೆ ನಾನು ಮಾಡಬೇಕು ನೋಡ್ತೇನೆ. ಪೋಸ್ಟ್ ಆಫೀಸಿಗೆ ಹೋಗಿ ಬರಬೇಕು. ಸ್ವಲ್ಪ ಇನ್ಶೂರೆನ್ಸನ್ನು ಕಟ್ಟಲಿಕ್ಕಿದೆ, ನೋಡುವ. ಸೊ ಗೈಸ್ ಮಧ್ಯಾಹ್ನ 1:15 ಸುಗ್ಗಿ ಹೋಗ್ಲಿಕ್ಕೆ ಆಗಿಲ್ಲ ಗೈಸ್. ಇದು ಹಾಗೆ ಮಲ್ಕೊಂಡಿದ್ದೆ ನಾನು. ಸೊ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಸಹ ಆಗಿರಲಿಲ್ಲ. ಅದಕ್ಕೆ ನಾಳೆ ಹೋದ್ರೆ ಆಯ್ತು ಅಂತ ಸುಮ್ಮನಾಗಿದೆ. ಸೊ ಮಲಗಿದನು 8:30 9 ಗಂಟೆ ಸೀದಾ ಪ್ರಭಾಣನ್ ಫಾಸ್ಟ್ ಫುಡ್ಡಿಗೆ ಹೋಗಿ ಸೀದಾ ಅಲ್ಲಿಂದ ನೈಟ್ ಬರಬೇಕಾದ್ರೆ 12:30 ಆಯಿತು. ಸೀದಾ ಮಲ್ಕೊಂಡೆ. ಬಾಯ್ ಗೈಸ್.